ಯಾವುದೇ ಕಾರಣಕ್ಕೂ ನಿಮ್ ಕೈ ಕೆಳಗಡೆ ಕೆಲಸ ಮಾಡಲ್ಲ. ಸರ್ ಏನ್ ಮಾತಾಡ್ತಾ ಇದ್ದೀರಿ? ಇರೋದನ್ನೇ ಹೇಳ್ತಾ ಇದ್ದೀನಿ. ನಾನೀ ಕೆಲಸ ಮಾಡಲ್ಲ. ನಿಂತ್ಕೋ. ಹಲೋ, ನಿಂತ್ಕೋ ಕೂತ್ಕೊಂತ ಆರ್ಡರ್ ಮಾಡೋದಕ್ಕೆ ನಾನ್ ನಿಮ್ ಡ್ರೈವರ್ ಅಲ್ಲ. ಏಯ್, ಇದೇ ಫಸ್ಟ್ ಅಂಡ್ ಲಾಸ್ಟ್. ನನ್ನ ಹಿಂದೆ ಬಂದು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಬೇಡ. ನೀವ್ ಏನೇ ಪ್ಲಾನ್ ಮಾಡಿ ಬಲೆ ಬೇಯಿಸಿದ್ರು ನಾನ್ ಬೀಳಲ್ಲ, ಈ ರಾಘವೇಂದ್ರ ಬೀಳಲ್ಲ. ಇವಾಗ ಹೇಳ್ತಾ ಇದೀನಿ, ಕೇಳಿಸ್ಕೊ. ನೀನು ಮತ್ತೆ ನಿಮ್ ಮೇಡಮ್ ಆಫರ್ ಮಾಡಿರೋ ಡ್ರೈವರ್ ಕೆಲ್ಸನ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಲೇ ಪಲ್ಲು, ನಿನ್ ಫೋನ್ಗೋಸ್ಕರನೇ ಕಾಯ್ತಿದ್ದೆ ಕಣೆ. ನಾನ್ ಹೇಳಿದ ಪ್ಲಾನ್ ವರ್ಕೌಟ್ ಆಯ್ತಾ? ನಿಮ್ಮಿಬ್ಬರು ಸಂಸಾರ ಶುರು ಆಯ್ತು ತಾನೆ? ನನ್ ಪ್ಲಾನ್ ವರ್ಕೌಟ್ ಆಗೋದಕ್ಕೆ ಅನಿತಾ ಎಲ್ಲಮ್ಮ ಬಿಡ್ತಾಳೆ. ಏನೇ ಹೇಳ್ತಿದ್ಯಾ? ಅವಳೇನೇ ಮಾಡಿದ್ಲು? ಅಮ್ಮ, ಅದು ಏನೋ ಇದು, ನಿನ್ ಕೈಲ ರ್ಯಾಶ್ ಆಗಿದೆ. ಆಮೇಲೆ ಇಷ್ಟೆಲ್ಲ ಮಾಡಿ ಏನು ಗೊತ್ತಿಲ್ದೇ ಇರೋಳ್ತಾಳೆ, ನಾಟಕ ಬೇರೆ ಮಾಡ್ತಾಳೆ. ನೀನೇನು ಚಿಂತೆ ಮಾಡ್ಬೇಡ ಪಲ್ಲು. ಅವಳು ಸೇರಾದ್ರೆ ನಾನ್ ಸವಾ ಸೇರು. ಹೇಗಾದ್ರೂ ಮಾಡಿ ನಿಮ್ ಸಂಸಾರನ ನಾನ್ ಶುರು ಮಾಡಿಸ್ತೀನಿ. ನೀನೇನಮ್ಮ ಮಾಡೋದಕ್ಕಾಗುತ್ತೆ? ಯಾಕೆ ಹಾಗೆ ಕೇಳ್ತಾ ಇದೀಯಾ? ಈಗ ನಮ್ ರಾಘು ಅವನ್ ಸಂಸಾರ ಉಳ್ಸ್ಕೊಳ್ಳೋದಕ್ಕೋಸ್ಕರ ಜಿಂಕೆ ತರ ಇದ್ದವನು ಹುಲಿ ತರ ಆಗಿಲ್ವಾ? ಇನ್ನ ನಾನು ಒಳ್ಳೆ ಸಿಮ್ಮಿಣಿ ತರ ಸ್ಟ್ರಾಂಗ್ ಆಗಿರೋಳು. ಅನಿತಾ ನನ್ಗೊಂದ್ ಲೆಕ್ಕನೇನೆ. ಅವಳಗ್ ಭಯ ಪಟ್ಕೊಂಡು ನನ್ ಮಗಳ ಜೀವನ ಸರಿ ಮಾಡ್ದೆ ಇರ್ತೀನಾ? ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ ಪಲ್ಲು. ಹೇಗಾದ್ರೂ ಮಾಡಿ ನಿಮ್ಮಿಬ್ಬರನ್ನ ನಾನು ಒಂದ್ ಮಾಡೇ ಮಾಡ್ತೀನಿ. ಮೇಡಮ್, ಯಾರ್ ನಾನು? ಈ ಕಂಪನಿ ಯಾರ್ದು? ಯಾಕೆ ಮೇಡಮ್ ಹಿಂಗ್ ಕೇಳ್ತಿದ್ರಿ? ಈ ಕಂಪ್ನಿ ನಿಮ್ದೇ ಅಲ್ವಾ? ಮತ್ತೆ ಮಾತಾಡ್ಬೇಕಾಗಿರೋದು ಯಾರು? ಮೇಡಮ್, ಮಾತಾಡ್ಬೇಕಾಗಿರೋದು, ರಿಜೆಕ್ಟ್ ಮಾಡಬೇಕಾಗಿರೋದು, ಸೆಲೆಕ್ಟ್ ಮಾಡಬೇಕಾಗಿರೋದು ಎಲ್ಲ ನೀವೇ ಮೇಡಮ್. ಅಷ್ಟೇ ಯಾಕೆ ಮೇಡಮ್? ಈ ಚೇರು ಈ ಕಡೆ ಬರ್ಬೇಕಂದ್ರೆ, ಈ ಚೇರು ಈ ಕಡೆ ಬರ್ಬೇಕಂದ್ರೆ ನಿಮ್ ಪರ್ಮಿಷನ್ ಇರ್ಬೇಕು. ಮತ್ ಹೇಗ್ ಇಷ್ಟೆಲ್ಲ ಮಾತಾಡಿ ರಿಜೆಕ್ಟ್ ಮಾಡಿ ಹೋದ? ಅಷ್ಟು ಅಲ್ದೆ ನಾನು ನಿಂದ ಬಿದ್ದಿದ್ದೀನಿ ಅಂತ ಹೇಗ್ ಹೇಳ್ದ? ಸತ್ಯವಾಗ್ಲೂ ನಂಗೆ ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ಆಫ್ಟರ್ ಆಲ್ ಡ್ರೈವರ್ ಕೆಲ್ಸಕ್ ಬಂದು ನನ್ ಮುಂದೆನೆ ಇಷ್ಟೆಲ್ಲ ಮಾತಾಡ್ತಿದ್ದೇನೆ ಅಂದ್ರೆ ಅವ್ನ್ಗೆಷ್ಟು ಕೊಬ್ಬಿರ್ಬೇಡ. ಹೌದು ಮೇಡಮ್, ಅವನಿಗೆ ಕೊಬ್ಬು, ಅಹಂಕಾರ, ದುರಂಕಾರ ಎಲ್ಲ ಇದೆ ಮೇಡಮ್. ಅವನ್ನ ಸುಮ್ಮನೆ ಬಿಡಬಾರ್ದು, ಅವನಿಗೆ ಸರಿಯಾಗಿ ಪಾಠ ಕಲಿಸಬೇಕು. ಮೇಡಮ್, ನೀವು ಬಿಟ್ರು ನಾನು ಬಿಡಲ್ಲ ಮೇಡಮ್. ನಿಮ್ಮ ಆಫರ್ನ ಹೇಗ್ ರಿಜೆಕ್ಟ್ ಮಾಡ್ದಂತ ನಾನು ವಿಚಾರಿಸ್ಕೊತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ಕೂಲ್ ಆಗಿರಿ. ನಿಮ್ ಮನ್ಸಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಮೇಡಮ್. 2 ನಿಮಿಷ ಟೈಮ್ ಕೊಡಿ, ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಎಲ್ಲ ಸರಿ ಮಾಡ್ತೀನಿ. ಅವನಿಗೆ ಸರಿ ಬರ್ತೀನಿ ಮೇಡಮ್. ಸರ್, ಏನ್ ಮಾಡ್ತಿದ್ರಾ? ಕೂಲಿಂಗ್ ಗ್ಲಾಸ್ ಮೇಲೆ ಒಂದ್ ಸ್ವಲ್ಪ ಧೂಳ್ ಕೂತಿತ್ತು, ಒರೆಸ್ತಾ ಇದೆ. ಸರ್, ಒಳಗಡೆ ಬಾಯಿಗೆ ಬಂದಂಗ್ ಮಾತಾಡಿ, ಮೇಡಮ್ನ ಕೇಳಿ ಕೆಂಡಾಗೋ ತರ ಮಾಡಿ ಧೂಳೆಬ್ಸಿ ಬಂದು ಇಲ್ಲಿ ಬಂದು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂಲಿಂಗ್ ಗ್ಲಾಸ್ ಕ್ಲೀನ್ ಮಾಡ್ತಿದ್ರಲ್ಲ, ಇದು ಸರಿನಾ? ರಾಯ್, ಇವಾಗ ಅಂತದೇನಾಯ್ತು ಅಂತ ನೀವು ಟೆನ್ಷನ್ ಆಗಿದೆಯಾ? ಅಯ್ಯೋ ಸರ್, ನಾನ್ ದಿನಗಟ್ಲೆ ಟೈಮ್ ತಗೊಂಡು ನೀವು ಪರ್ಫೆಕ್ಟ್ ಮ್ಯಾನು, ಗನ್ನು ಅಂತ ಬಿಲ್ಡಪ್ ಕೊಟ್ಟು ಮೇಡಮ್ನ ಕನ್ವಿನ್ಸ್ ಮಾಡಿದ್ರೆ ನೀವು ಒಂದೇ 1 ನಿಮಿಷದಲ್ಲಿ ಬಂದು ಎಲ್ಲ ಉಲ್ಟಾ ಹೊಡೆದು ಹಾಳು ಮಾಡಿಬಿಟ್ರಲ್ಲ ಸರ್. ನಿಜ ಹೇಳಿ ಸರ್, ನಿಮ್ ಉದ್ದೇಶ ಏನು? ನನ್ನ ಹೆಂಡತಿ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡು ಅವ್ರ ಜೊತೆಗೆ ಯಾವಾಗ್ಲೂ ಇರೋದನ್ನ ಬಿಟ್ಟು ಬೇರೆ ಏನ್ ಉದ್ದೇಶ ಇದೆ ರಾಯ್? ಸರ್, ನನ್ನನ್ನು ಮೆಂಚು ಮಾಡ್ತಿದ್ದೀರಾ. ಆ ರೀತಿ ಉದ್ದೇಶ ಇದ್ಮೇಲೆ ಹಾಗೆ ಯಾಕೆ ಸರ್ ಉಲ್ಟಾ ಹೊಡೆದು ಬಂದ್ರಿ?
ತಲೆ ಕೆಡ್ಸ್ಕೊಬೇಡ ರಾಯ್. ನನ್ನ ಹೆಂಡತಿಗೆ ನನ್ನ ಸಾರಥಿ ಆಗೋದು ಫಿಕ್ಸ್. ಸರ್ ನೀವ್ ಈ ರೀತಿ ಆಟಿಟ್ಯೂಡ್ ತೋರಿಸಿದ್ರೆ ಅವ್ರು ಡ್ರೈವರ್ ಆಗೋದಿರ್ಲಿ, ಅವ್ರು ನೆರಳಾಗಿ ಸುಳಿಯೋದಕ್ಕೂ ಅವ್ರು ಬಿಡಲ್ಲ. ಅವ್ರ ಬಗ್ಗೆ ಗೊತ್ತಿರೋದಕ್ಕೆ ರಾಯ್ ನಾನು ಈ ರೀತಿ ಮಾಡಿದ್ದು. ಸರ್ ನನಗೆ ಅರ್ಥ ಆಗ್ತಿಲ್ಲ. ಈಗ ಡೈರೆಕ್ಟ್ ಆಗಿ ಒಳಗಡೆ ಹೋಗು, ನಿನ್ಗೆಲ್ಲ ಅರ್ಥ ಆಗತ್ತೆ. ಸರ್ ನಿಮ್ಮಿಬ್ರು ಮಧ್ಯೆ ಸೇರ್ಕೊಂಡು ನನಗೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ಸರ್. ಸರ್ ಒಳಗಡೆ ಬಂದು ಮೇಡಮ್ಗೆ ಕೋಪ ಬರ್ದೇ ಇರೋಗ ಸಾರಿನಾದ್ರೂ ಕೇಳ್ಬಿಡಿ ಸರ್. ಖಂಡಿತ ಬರ್ತೀನಿ ರಾಯ್, ಒಳಗಡೆ ಹೋಗು. ಒಳಗಡೆ ಹೋಗಿ ಏನ್ ಮಾಡ್ಬೇಕಂತ ನೀವೇ ಹೇಳ್ಬಿಡಿ ಸರ್, ನನ್ಗೆ ಏನು ತೋಚ್ತಾ ಇಲ್ಲ. ರಾಯ್ ಸುಮ್ನೆ ಟೆನ್ಷನ್ ಮಾಡ್ಕೊಳ್ದಂಗೆ ಒಳಗಡೆ ಹೋಗು, ಆರಾಮಾಗಿ ಹೋಗು, ನಾನು ಆಮೇಲೆ ಬರ್ತೀನಿ. ಅತ್ತ ಪುಲಿ ಇತ್ತ ದರಿ ಅಂತ ಇಂಥ ಸಿಚುವೇಶನ್ ನೋಡೇ ಹೇಳಿರ್ಬೇಕು ಅನ್ಸುತ್ತೆ. ನನ್ನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಕತ್ರಿಲಿ ಸಿಕ್ಕಾಕೊಂಡಿರೋ ಅಡಿಕೆ ತರ ಆಗೋಗಿದೆ. ಇವ್ರು ನೋಡಿದ್ರೆ ಇಲ್ಲಿ ತಂಡ ಕೂಲ್ ಅಂತ ಕಾಲ್ ಮೇಲೆ ಕಾಲಕೊಂಡು ಕೂತ್ಕೊಂಡಿದ್ದಾರೆ. ಒಳಗಡೆ ಮೇಡಮ್ ಕೋಪದಲ್ಲಿ ರುದ್ರಾವತಾರ ತಾಳ್ತಾರೋ ಏನೋ. ಅಯ್ಯೋ ನನ್ ಕತೆ ಏನಾಗುತ್ತೋ ದೇವ್ರೇ. ಸರ್ ಮೇಡಮ್ ಕ್ಯಾಬಿನ್ ಈ ಕಡೆ ಇರೋದು. ಅಯ್ಯೋ ಸರ್ ನೀವು ಟೆನ್ಷನ್ ಅಲ್ಲಿ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ ಸರ್. ಅಮ್ಮ ಸುಮಿತ್ರ, ನೀನು ಜೀವಂತವಾಗಿರೋ ವಿಷಯ ಕೇಳಿ ಮನ್ಸಿಗೆ ತುಂಬಾ ಸಂತೋಷ ಆಯ್ತಮ್ಮ. ನೀನ್ ಸಿಕ್ಬಿಟ್ರೆ ನಿನ್ನ ಪ್ರೀತಿ ನಿನ್ನ ಮಗಳಿಗೆ ಸಿಕ್ಕತ್ತಮ್ಮ. ಅಷ್ಟೇ ಅಲ್ಲ, ಇರೋ ಸಮಸ್ಯೆ ಎಲ್ಲ ಬಗೆಹರಿದು ಬಿಡುತ್ತೆ. ಆದ್ರೆ ನೀನ್ ಎಲ್ಲಿದ್ಯಾ, ಹೇಗಿದ್ಯಾ, ನಿನ್ನ ನೋಡೋ ಬಗೆ ಹೇಗೆ ಒಂದು ಗೊತ್ತಾಗದೆ ತುಂಬಾ ಒಗಟಾಗಿದೆ ಅಮ್ಮ. ನೀ ಸಿಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗೆ ಏನು ಅನ್ನೋ ಗೊತ್ತಾಗ್ತಾ ಇಲ್ಲಮ್ಮ. ಸಿಕ್ಬೇಕು, ನಿನ್ನ ಹುಡ್ಕೋ ಒದ್ದಾಟದಲ್ಲೇ ಇದ್ದೀವಮ್ಮ. ಅಪ್ಪ, ನಿನಗೆ ನಿನ್ ಸೊಸೆ ಮನೆಗೆ ವಾಪಸ್ ಬರ್ಬೇಕು, ನಿನ್ ಮೊಮ್ಮಗಳಿಗೆ ತಾಯಿ ಪ್ರೀತಿ ಸಿಗ್ಬೇಕು ಅಂದ್ರೆ ನೀನು ನಾನು ಹೇಳೋದೊಂದು ಸಿಂಪಲ್ ಕೆಲಸ ಮಾಡ್ಬೇಕು. ಏ ತುಳಸಿ, ಏನು ಒಂದು ಹೆಣ್ಣಾಗಿ ಒಬ್ಬ ತಾಯಿಯಾಗಿ ಈ ತರ ನಡ್ಕೊಳ್ತಾ ಇದೆಯಲ್ಲ, ತಪ್ಪು, ಇದು ತಪ್ಪು. ಎಸ್ ಹೌದಪ್ಪ, ನಾನೊಂದು ಹೆಣ್ಣಾಗಿ ಒಂದು ತಾಯಿಯಾಗಿ ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಈ ತರ ನಿರ್ಧಾರ ತಗೊಂಡಿದ್ದೀನಿ. ನೀನು ಝಾನ್ಸಿ ಪ್ರಣವ್ ಮದ್ವೆ ಮಾಡ್ಬಿಡು, ಅವಾಗ ನಿನಗೇನ್ ಬೇಕೋ ಅದ್ ನಿನಗ್ ಸಿಗುತ್ತೆ, ನನಗೇನ್ ಬೇಕೋ ಅದ್ ನನಗ್ ಸಿಗುತ್ತೆ, ಅವಳಿಗೆ ಏನ್ ಬೇಕೋ ಅದು ಅವಳಿಗೆ ಸಿಗುತ್ತೆ. ಒಟ್ಟಿನಲ್ಲಿ ಎಲ್ರೂ ಖುಷಿಯಾಗಿರ್ಬೋದಲ್ಲ. ಜಸ್ಟ್ ಒಂದೇ ಒಂದು ಮದ್ವೆಯಿಂದ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಜಸ್ಟ್ ಒಂದ್ ಮಾತು ಹೇಳ್ತೀನಿ ಕೇಳು. ಚಾನ್ಸಿ ಬಗ್ಗೆ ನಿಂಗೆಲ್ಲ ಗೊತ್ತು ತಾನೆ. ನಾನ್ ಮಾತಾಡ್ಬಿಟ್ರು ಅವಳು ಒಪ್ಕೊಂಡ್ಬಿಡ್ತಾಳ. ಅಯ್ಯೋ ನೀನು ಒಪ್ಪಿಸ್ಬೇಕಪ್ಪ. ಅವಾಗ ಹೇಗೆ ನೀನು ಲಾಕ್ ಮಾಡಿ ಮದ್ವೆ ಮಾಡಿಸಿದ್ಯಲ್ಲ ಹಾಗೆ ಇವಾಗ್ಲೂ ಏನಾದ್ರೂ ಒಂದು ಪಾಯಿಂಟ್ ಹುಡುಕಿ ಲಾಕ್ ಮಾಡಿ ಮದ್ವೆ ಮಾಡಿಸು. ನೀನ್ ಮನ್ಸ್ ಮಾಡಿದ್ರೆ ಹಾಗೆ ಆಗತ್ತೆ. ಬಲವಂತವಾಗಿ ಒಪ್ಸಿದ ಮದ್ವೆ ಏನಾಗಿದೆ ಅಂತ ಗೊತ್ತಲ್ವಾ? ಎಲ್ಲ ಆಗಲ್ಲಮ್ಮ. ಅಪ್ಪ, ನೀನು ಏನು ಮಾಡ್ತೀಯೋ ಹೇಗ್ ಮಾಡ್ತೀಯೋ ಅದ್ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಪ್ರಣವ್ ಜೊತೆ ಝಾನ್ಸಿ ಮದ್ವೆ ಆಗ್ಲೇಬೇಕು, ಅವಾಗೆಲ್ಲ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ನೀನ್ ಹೀಗೆ ಗೋಳಾಡ್ತಾ ಇರ್ಬೇಕಾಗತ್ತೆ. ನಾನಂತೂ ನನ್ನ ಪ್ರಯತ್ನ ಕೈ ಬಿಡಲ್ಲ, ಅವಕಾಶನೂ ಕೈ ಚೆಲ್ಲಲ್ಲ. ಇವಾಗ ನಿರ್ಧಾರ ನಿನ್ನ ಕೈಯಲ್ಲಿದೆ. ದುರಾಸೆ ದುರಹಂಕಾರ ಮೈ ತುಂಬಾ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಮೇಡಮ್, ಅವನಿಗೆ ಸರಿಯಾಗಿ ಕ್ಲಾಸ್ ತಗೊಂಡು ಸಖತ್ತಾಗಿ ಚಾರ್ಜ್ ಮಾಡಿದ್ದೀನಿ ಮೇಡಮ್. ನೀವಂದ್ರೇನು, ನಿಮ್ ಲೆವೆಲ್ ಅಂದ್ರೆ ಏನು ಅಂತ ಅವನಿಗೆ ಅರ್ಥ ಮಾಡಿಸಿದೀನಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಅವನ ಕೊಬ್ಬನ್ನ ನಾನ್ ಕರಗಿಸ್ತೀನಿ. ಅವನೆಲ್ಲಿ ರಾಯ್? ಹೊರಗಡೆ ನಿಲ್ಸಿದೀನಿ ಮೇಡಮ್. ಅವನ್ ತಪ್ಪೆಲ್ಲ ಅವನಿಗೆ ಅರ್ಥ ಆಗಿದೆ. ನಿಮ್ಮ ಹತ್ರ ಸಾರಿ ಕೇಳಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ನೀವು ಪರ್ಮಿಷನ್ ಕೊಟ್ರೆ ಹಿಂಗೋಗಿ ಹಂಗೆ ಕರ್ಕೊಂಡ್ ಬರ್ತೀನಿ ಮೇಡಮ್. ಮೊದ್ಲ ಕೆಲ್ಸ ಮಾಡು. ಓಕೆ ಮೇಡಮ್. ಇನ್ನು ಏನೇನ್ ಡ್ರಾಮಾ ನಡೆಯುತ್ತೋ ಗೊತ್ತಿಲ್ವೇ.
ಮೊದ್ಲೇ ನನ್ ತಲೆ ಕೆಟ್ಟ ಕೆರೆಡ್ದೋಗಿದೆ, ಸುಮ್ನೆ ಹೋಗ್ರಿ. ಸರ್ ನೀವ್ ಇಲ್ಲೇ ಇದ್ದೀರಾ ಸರ್? ಮೊದ್ಲೇ ನಂಗೆ BP ಶುಗರ್ ಎಲ್ಲ ಬಂದಿದೆ. ನೀವ್ ಇದೇ ತರ ಕಾಟ ಕೊಟ್ರೆ ಬರೋ ಕಾಯಿಲೆ ಬರೋದ್ರಲ್ಲಿ ಡೌಟೇ ಇಲ್ಲ ಇವಾಗ ನಾನು ಏನ್ ಮಾಡ್ಬೇಕು? ಸರ್. ನೀವು ಏನು ಮಾಡೋದು ಬೇಡ ಸರ್. ಸುಮ್ಮನೆ ಮಗು ತರ ಒಳಗಡೆ ಬಂದು ನಾನು ಹೇಳಿದ್ದಕ್ಕೆಲ್ಲ ಹೂ 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 ಅಂತ ತಲೆ ಆಡ್ಸಿದ್ರೆ ಸಾಕು ಸರ್. ಆಮೇಲೆ ಇನ್ನೊಂದು ಸರ್, ಮೇಡಮ್ ಹತ್ರ ಒಂದ್ ಸಣ್ಣ ಸ್ವಾರಿ ಕೇಳಿ ಸರ್. ಆಮೇಲೆ ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ ಸರ್. ಸರ್, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ಎಕ್ಸ್ಟ್ರಾ ಏನೇನೋ ಮಾಡಕ್ ಹೋಗಿ ಮತ್ತೆ ಮೇಡಮ್ ಕೋಪ ಬರ್ಸ್ಬೇಡಿ ಸರ್. ಓಕೆ, ಡನ್. ಓಕೆ ಸರ್. ಸರ್, ಇನ್ನೊಂದು ಕರೆಕ್ಷನ್, ಕನ್ನಡಕ ಬೇಡ ಸರ್. ಇದು ಸೂಪರ್ ಸರ್, ಬನ್ನಿ. ಮೇಡಮ್, ಅವನಿಗೆ ನಿಮ್ಮ ಹತ್ರ ಹೇಗಿರ್ಬೇಕು ಅಂತ ಬುದ್ಧಿ ಹೇಳಿ ಚೆನ್ನಾಗಿ ಅರ್ಥ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ. ಈಗ ನಿಮ್ಮ ಹತ್ರ ಕ್ಷಮೆ ಕೇಳ್ತಾನೆ ಮೇಡಮ್, ಕ್ಷಮೆ ಕೇಳ್ತಾನೆ. ಮೊದ್ಲ ಕೂಲಿಂಗ್ ಗ್ಲಾಸ್ ತೆಗಿಯಕ್ ಹೇಳು. ಗ್ಲಾಸ್ ತೆಗೀರಿ ಸರ್. ಮೇಡಮ್, ಅದು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಭಯ ಅಂತೆ, ಅದಕ್ಕೆ ಗ್ಲಾಸ್ ಹಾಕೊಂಡಿದ್ದಾನೆ ಮೇಡಮ್. ಇವ್ನ ಆಟಿಟ್ಯೂಡ್ ನೋಡ್ತಿದ್ರೆ ಕ್ಷಮೆ ಕೇಳೋದಕ್ ಬಂದಿರೋ ರೀತಿ ಇಲ್ವಲ್ಲ. ಮೇಡಮ್, ಅದು ಅವನು ಇರೋದೇ ಹಾಗೆ. ಇನ್ನೇನು ಹೇಗಿರ್ಬೇಕಂತ ಒಂದು ಕ್ಲಾಸ್ ತಗೊಂಡು ಎಲ್ಲ ಟ್ರೈನಿಂಗ್ ಕೊಡ್ತೀನಿ ಮೇಡಮ್, ನಾನು ಕೊಡ್ತೀನಿ. ಇವನ್ ಈ ರೀತಿ ಮಾತಾಡದೇ ಇರೋ ರೀತಿ ನಾನು ಹ್ಯಾಂಡಲ್ ಮಾಡ್ತೀನಿ ಮೇಡಮ್, ನಾನು ಹ್ಯಾಂಡಲ್ ಮಾಡ್ತೀನಿ. ಇವ್ನ ಆಟಿಟ್ಯೂಡ್ ನನ್ನ ಆಫೀಸಿಗೆ ಬಂದು ರಿಜೆಕ್ಟ್ ಮಾಡಿದ್ದು ನನಗೊಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೋ ಸುಮ್ಮನೆ ನಿಂತಿದ್ಯಾ? ಸಾರಿ ಕಣ. ಸಾರಿ ಕೇಳಿ ಸರ್. ಇನ್ನೊಂದ್ಸಲ ಹಾಗೆ ನಡ್ಕೊಳ್ಳಂಗಂತ ಸಾರಿ ಕೇಳಿ ಮೇಡಮ್ ನಾ ಕೇಳ. ಮೇಡಮ್, ಹುಡುಗ ಭಯಕ್ಕೆ ಫುಲ್ ಅದ್ರೋಗಿದ್ದಾನೆ. ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾನೆ ಮೇಡಮ್. ದಯವಿಟ್ಟು ರಿಜೆಕ್ಟ್ ಮಾಡಬೇಡಿ ಮೇಡಮ್. ನಾನ್ ಇವನನ್ನ ನೀವು ಇವನನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಏ ಪ್ರಣವ್, ನಿನಗೆ ಜಾನ್ಸಿನ ಮದುವೆ ಆಗ್ಬೇಕು, ನಮ್ಮಪ್ಪನ ಆಸ್ತಿಗೆಲ್ಲ ವಾರಸ್ದಾರ ಆಗ್ಬೇಕು ಅನ್ನೋ ಆಸೆನೇ ಇಲ್ವಾ? ಇದ್ಯಾಕೆ ಮಮ್ಮಿ ಕೇಳ್ತಿದ್ಯಾ? ಖಂಡಿತ ಇದೆ. ಆ ರೀತಿ ಆಸೆ ಇದ್ಮೇಲೆ ಹೇಗಾದ್ರೂ ಮಾಡಿ ಆ ಜಾನ್ಸಿ ಮನ್ಸ್ ಗೆಲ್ಬೇಕು ತಾನೆ. ಗಂಡಸ್ನ ದ್ವೇಷ ಮಾಡೋ ಅವಳ ಹತ್ರ ಇದೆಲ್ಲ ಹೇಗ್ ಮಮ್ ಸಾಧ್ಯ? ಲಿಸನ್ ಪ್ರಣವ್, ಆಪರ್ಚುನಿಟಿ ಅನ್ನೋದು ಎಲ್ರಿಗೂ ಸಿಗಲ್ಲ. ಆ ಆಪರ್ಚುನಿಟಿ ಸಿಕ್ತಾಗ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು. ನೋಡು, ಇವಾಗ ಜಾನ್ಸಿ ಡ್ರೈವರ್ ಪೋಸ್ಟ್ ಖಾಲಿ ಇದೆ. ನೀನೇನಕ್ಕೆ ಡ್ರೈವರ್ ಆಗ್ಬಾರ್ದು? ಏನ ಗಂಡ ಆಗ್ಬೇಕಾಗಿರೋ ನಂತರ ಡ್ರೈವರ್ ಆಗು ಅಂತ ಹೇಳ್ತಿದ್ಯಾ? ಗಂಡ ಆದೋನು ಡ್ರೈವರು ಓನರು ಎಲ್ಲ ಆಗ್ಬೇಕಾಗತ್ತೆ. ಇವಾಗ ನೋಡು, ನಿಮ್ಮಪ್ಪ ಇಲ್ವಾ, ಹಾಗೆ ನೀನು ಸೈಲೆಂಟ್ ಆಗಿದ್ರೆ ನೀನು ಬಯಸಿದ್ದೆಲ್ಲ ನಿನಗ್ ಸಿಗುತ್ತೆ. ಇಲ್ಲ ನಾನು ಯಾಕೆ ಅದು ಮಾಡ್ಲಿ ಇದು ಮಾಡ್ಲಿ ಅಂತಿದ್ರೆ ನೀನ್ ಎಲ್ಲ ಆಸೆನೂ ಮರಿಬೇಕಾಗತ್ತೆ. ಓಕೆ ಮಾಮ್, ಆದ್ರೆ ಅವಳು ನನ್ನ ನೋಡಿದ್ರೆ ಕೋಪ ಮಾಡ್ಕೊಂಡು ಹುರಿದು ಬೀಳ್ತಾಳೆ. ಅಯ್ಯೋ, ಹಾಗಂತ ನೀನ್ ದೂರ ಇದ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ನೋಡು ಪ್ರಣವ್, ಒಂದು ಕ್ರೂರ ಮೃಗನೂ ಕೂಡ ಅದನ್ನ ಡೈಲಿ ನೋಡ್ತಾ ಇದ್ರೆ ಒಂದು ಅಟ್ಯಾಚ್ಮೆಂಟ್ ಆಗುತ್ತಂತೆ. ಅಂಥದ್ರಲ್ಲಿ ನೀನು ಅವಳ ಜೊತೆ ಡೈಲಿ ಓಡಾಡ್ಕೊಂಡಿದ್ರೆ ಅವಳಿಗೆ ನಿನ್ ಮೇಲೆ ಕೋಪ ಕಮ್ಮಿ ಆಗಲ್ವಾ? ಆದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾಮ್. ಪ್ರತಿ ಒಂದನ್ನು ನಾನೇ ಹೇಳೋದಿಕ್ಕಾಗಲ್ಲ ಪ್ರಣವ್. ನಿನಗೂ ಬ್ರೈನ್ ಇದೆ, ಅದಕ್ಕೂ ಸ್ವಲ್ಪ ಕೆಲ್ಸ ಕೊಡು, ಯೋಚನೆ ಮಾಡು. ನಿಮ್ಮಪ್ಪನ್ ತರ ಸುಮ್ಮನೆ ಇದ್ರೆ ಆಗಲ್ಲ. ಅವಂದು ಜೀವನ ಏನೋ ಮುಗ್ದು ಹೋಗಿದೆ, ಬಟ್ ನಿಂದು ಇಟ್ಸ್ ದಿ ಬಿಗಿನಿಂಗ್. ಪ್ಲೀಸ್ ಮಾಮ್, ಈ ತರ ಎಲ್ಲ ಹೇಳೋದ್ ಬಿಟ್ಟು ನಾನು ಇವಾಗ ಏನ್ ಮಾಡ್ಬೇಕು ಅದನ್ನ ಹೇಳು. ಓಕೆ ನೋಡು, ಮೊದಲು ನೀನು ಹೋಗಿ ಅವಳು ಡ್ರೈವರ್ ಆಗಿ ಸೇರ್ಕೊ. ಆಮೇಲೆ ಅವಳಿಗೆ ಆಫೀಸಿಗೆ ಕರ್ಕೊಂಡೋಗು, ಎಲ್ಲ ಕಡೆ ಸುತ್ತಾಡ್ಸು. ಒಂದು ಡ್ರೈವರ್ ಆಗಿ ಅವಳ ಮನ್ಸನ್ನ ಗೆಲ್ಲು. ಆಮೇಲೆ ಅವಳು ಗಂಡ ಆಗು. ಆಮೇಲೆ ನೀನ್ ಅನ್ಕೊಂಡಿದ್ದು ಎಲ್ಲ ಆಗುತ್ತೆ. ಬಟ್ ಓಕೆ, ಅದಕ್ಕೋಸ್ಕರ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಅದನ್ನ ನನಗೆ ಅರ್ಥ ಆಗ್ತಿಲ್ಲ. ಗಾಡ್, ಯಾಕೆ ಅಂದ್ರೆ ನನ್ನ ಪ್ಲಾನ್ ಎಲ್ಲ ಅಪ್ಪನಿಗೆ ಗೊತ್ತಾಗಿದೆ.
ನಾನಿನ್ನ ಹೆಚ್ಚು ದಿನ ಆಟ ಆಡೋದಿಕ್ ಆಗಲ್ಲ. ಆದ್ರಿಂದ ನೋಡು ಪ್ರಣವ್, ನಾವು ಎಷ್ಟು ಬೇಗ ಕೆಲಸ ಮುಗಿಸ್ತೀವೋ ಅದು ನಮಗೆ ಒಳ್ಳೇದು. ಈ ಸಮಸ್ಯೆಗಳು ಯಾವಾಗ ಎಲ್ಲಿಂದ ಬರುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಅದಕ್ಕೆ ನಮ್ಮ ಎಚ್ಚರಿಕೆಯಲ್ಲಿ ನಮ್ಮ ಗುರಿನ ನಾವು ತಲುಪಲೇಬೇಕು. ಕಂಗ್ರಾಚುಲೇಷನ್ ಮಿಸ್ಟರ್ ರಾಘವೇಂದ್ರ. ನೋಡ್ರಾ, ನಮ್ ಮೇಡಮ್ ಇತಿಹಾಸದಲ್ಲೇ ಇಂಟ್ರೂ ಮಾಡದೆ ಯಾರನ್ನು ಸೆಲೆಕ್ಟ್ ಮಾಡಿದ್ದೇ ಇಲ್ಲ. ಅಂತದ್ರಲ್ಲಿ ನಿಮ್ಗೆ ಇಂಟ್ರೂ ಮಾಡದೆ ಸೆಲೆಕ್ಟ್ ಮಾಡಿದಾರಂದ್ರೆ ಯು ಆರ್ ಲಕ್ಕಿ. ನಾಳೆಯಿಂದನೇ ಅಲ್ಲ ಈ ಕ್ಷಣದಿಂದನೇ ಡ್ರೈವರ್ ಡ್ಯೂಟಿಗೆ ಜಾಯ್ನ್ ಆಗೋಗ್. ಹಲೋ, ನೀವ್ ಯಾಕ್ರಿ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ಅವ್ರು ಸೆಲೆಕ್ಟ್ ಮಾಡಿದ್ರಷ್ಟೇ, ನಾನ್ ಎಕ್ಸೆಪ್ಟ್ ಮಾಡೇ ಇಲ್ವಲ್ಲ. ಏನು ನೀನ್ ತಮಾಷೆ ಮಾಡ್ತಾ ಇದೀನೋ? ಅಯ್ಯೋ, ನಾನ್ ಯಾಕೆ ತಮಾಷೆ ಮಾಡ್ಲಿ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಸರ್, ಅವ್ರೆ ಸೆಲೆಕ್ಟ್ ಮಾಡಿರ್ಬೇಕಾದ್ರೆ ನೀವ್ ಯಾಕೆ ಸರ್ ರಿಜೆಕ್ಟ್ ಮಾಡ್ತಿದ್ರಾ? ಇಂಥ ಅವಕಾಶ ಯಾವತ್ತು ಸಿಗಲ್ವ ಸರ್, ಒಪ್ಕೊಂಡ್ಬಿಡಿ. ರಾಯ್, ಮೇಡಮ್, ಅದು ನಿಮ್ಮ ಹತ್ರ ಅವನು ಕೆಲಸ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಗಳಿದಾವೆ ಅಂತ ನನ್ನ ಹತ್ರ ಕೇಳ್ತಾ ಇದ್ದೆ ಮೇಡಮ್. ಅದಕ್ಕೆ ಒಂದೊಂದಾಗಿ ಡೀಟೇಲ್ ಹೇಳ್ತಾ ಇದ್ದೇವೆ. ಆಮೇಲೆ 20,000 ಪೇಮೆಂಟ್ ಹೇಳಿದೆ ಮೇಡಮ್. ಅರ್ಥ ಆಯ್ತಾ ಅಲ್ವೇನಪ್ಪ ನಿಮ್ಗೆ? ನಾನ್ ಇವ್ರ ಹತ್ರ ಕೆಲ್ಸ ಮಾಡ್ತಿಲ್ಲ, ಕೆಲ್ಸಕ್ಕೂ ಸೇರ್ತಿಲ್ಲ. ಬೇಕಿದ್ರೆ 30,000 ಪೇಮೆಂಟ್ ಕೊಡಿಸ್ತೀನಿ. ರಾಯ್, ಅರ್ಥ ಆಯ್ತು ಮೇಡಮ್, 40,000 ಪೇಮೆಂಟ್ ಕೊಡಿಸ್ತೀನಿ. ಓಕೆ ಅಲ್ವಾ ಮೇಡಮ್? ನಿಮ್ಗೆ ಓಕೆನಪ್ಪ? ಓಕೆ ಮೇಡಮ್, ಇವನಿಗೆ ಓಕೆ, ಇಬ್ರಿಗೆ ಓಕೆ, ಡನ್. 50,000 ಕೊಟ್ರು ನಾನು ಈ ಕೆಲ್ಸ ಮಾಡಲ್ಲ. ಬೇಕಿದ್ರೆ ನಾನು 20,000 ಕೊಡೋ ಒಬ್ಬ ಗಂಡಸಿನ ಹತ್ರ ಕಾರ್ ಕ್ಲೀನರ್ ಆಗ್ಬೇಕಾದ್ರೂ ಕೆಲ್ಸ ಮಾಡ್ಬಿಡ್ತೀನಿ. ಆದ್ರೆ ದುರಹಂಕಾರ ತುಂಬಿರೋ ಇಂಥ ಹೆಣ್ಣು 50,000 ಕೊಟ್ರು ಕೆಲ್ಸ ಮಾಡಲ್ಲ. ಯಾಕಂದ್ರೆ ನನಗೆ ಹೆಣ್ಣು ಜಾತಿ ಅಂದ್ರೇನೆ ಆಗಲ್ಲ, ಅದ್ರಲ್ಲೂ ಇಂಥ ಹೆಣ್ಣು ಅಂದ್ರೆ. ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವೇನ್ರಿ ಸೆಲೆಕ್ಟ್ ಮಾಡೋದು, ನಾನೇ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಅದೇನೇ ಆದ್ರೂ ಸರಿ, ಅದ್ ಎಂತದೇ ಸಂದರ್ಭ ಬಂದ್ರೂ ಸರಿ, ನಾನು ನಿಮಗೆ ಡ್ರೈವರ್ ಕೆಲಸ ಮಾಡಲ್ಲ. ಗುಡ್ ಬಾಯ್. ವಾವ್, ಪಾಪು ಮಲ್ಗಡ್ಲಾ? ಇತ್ತೀಚೆಗೆ ಸರಿಯಾಗಿ ಮಲ್ಗೋದೇ ಇಲ್ಲ ರಾಮಾಚಾರಿ. ತುಂಬಾ ತುಂಟಾಟ ಮಾಡ್ತಾಳೆ. ಸೇಮ್ ನಿಮ್ ತರಾನೇ ಅಲ್ವಾ? ಅಲ್ಲ, ಇತ್ತೀಚೆಗೆ ನೀನ್ ತುಂಬಾ ತುಂಟ ಆಗಿದ್ಯಾ ಆತರ. ಅಯ್ಯೋ ಹೋಗ್ರಿ, ತುಂಟಾಟ ಮಾಡಕ್ ನಮ್ಮ ಮಗಳೇ ಎಲ್ಲಿ ಬಿಡ್ತಾಳೆ ಮೇಡಮ್? ಅವಳೇನ್ ಮಾಡ್ತಾಳೆ? ಇಲ್ಲ ಅವಳೇನು ಮಾಡಲ್ಲ. ಮಗಳು ನಿಮ್ ಮಡ್ಲಕ್ ಬಂದ ಮೇಲೆ ನಮ್ಮನ್ನ ಸ್ವಲ್ಪ ತುಂಬಾನೇ ದೂರ ಮಾಡ್ಬಿಟ್ಟಿದ್ದೀರಾ ಅನ್ಸ್ತಾ ಇದೆ. ಅದು ನನ್ ಸಮಸ್ಯೆ ಅಲ್ಲ ಯಜಮಾನ್ರೆ, ನಿಮ್ ಮಗಳು ನಿಮ್ಮನ್ನ ಟಾರ್ಗೆಟ್ ಮಾಡಿದಾಳೆ. ಯಾಕೋ? ಅವಳನ್ನ ಎಬ್ಬಿಸ್ತೀನಿ, ಮ್ಯಾರಿ ಮಲಗಿದಾಳೆ ಅಂತ ನಾನು ನಿಮ್ಮ ಹತ್ರ ಬಂದೆ, ನೀವ್ ನೋಡ್ರಿ ತಿರ್ಗಾ ಎಬ್ಸ್ತೀನಿ ಅಂತ ಹೇಳಿರಲ್ಲ. ಬೇಡ್ವಾ? ಬೇಡ ನೋಡ್ರಿ, ಮಗಳು ಬಂದು ನಾನು ಕೊಡ್ಬೇಕಾಗಿರೋ ಪ್ರೀತಿನೆಲ್ಲ ಅವಳೇ ಕಿತ್ಕೋತಾ ಇದ್ದಾಳೆ. ಸ್ವಲ್ಪ ನನ್ ಬಗ್ಗೆನೂ ಒಂದ್ ಸ್ವಲ್ಪ ಪ್ರೀತಿ ಮಮಕಾರ ಎಲ್ಲ ಇಟ್ಕೊಳ್ರಿ. ನೋಡು ನನ್ ಗಂಡ, ನಮ್ ಮಗಳು ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಯಾರೇ ಬಂದ್ರು ನಿನ್ ಮೇಲಿನ ಪ್ರೀತಿ ಕಡಿಮೆ ಆಗಲ್ಲ, ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಬರೀ ಬಾಯಿ ಮಾತು ಹೇಳ್ತೀರಾ ಅಷ್ಟೇ. ದಿನ ಕೊಡ್ಬೇಕಾಗಿರೋ ಮುತ್ತನ್ನೆಲ್ಲ ಅವಳಿಗೆ ಕೊಟ್ಕೊಂಡು ಬಕ್ರ ಮಾಡ್ತಾ ಇದ್ದೀರಾ. ನನ್ ಮೇಲೆ ಒಂದ್ ಸ್ವಲ್ಪನೂ ಪ್ರೀತಿ ಇಲ್ಲ, ನಿಮ್ಗೆಲ್ಲ ಹೊಟ್ಟೋಗಿದೆ, ಕಮ್ಮಿ ಆಗ್ಬಿಟ್ಟಿದೆ. ಮಗಳು ಬಂದು ಪ್ರೀತಿಯಿಂದ ಕಡಿಮೆ ಮಾಡಲ್ಲ, ಜಾಸ್ತಿ ಮಾಡ್ತಾಳೆ. ಹೌದಾ? ಓ, ಇವತ್ತು ನಮ್ಮ ಮಗಳು ಒಳ್ಳೆ ಬೇಗ ಮಲಗಿದಾಳೆ, ಹಾಗಾಗಿ ನಾನು ಈ ಬಡಪಾಯಿ ಮೇಲೆ ಒಂದ್ ಸ್ವಲ್ಪ ಪ್ರೀತಿ ಕರುಣೆ ತೋರ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಹೋಗು ರಾಮಾಚಾರಿ, ಬರ್ತಾ ನೀನ್ ತುಂಬಾ ಪೋಲಿ ಆಗ್ತಿದ್ಯಾ. ಮತ್ತೆ ಹೆಂಡತಿ ಮುಂದೆ ಎಲ್ಲ ಗಂಡಂದ್ರು ಪೋಲಿನೇ ರೀ. ಆಮೇಲೆ ಬೆಳಗ್ಗೆ ನನ್ ಮಗಳು ನನ್ಗೊಂದು ವಿಷಯ ಹೇಳಿದ್ಲು. ಹೌದಾ? ಏನ್ ಹೇಳಿದ್ಲು? ಓ, ಅವಳ ಜೊತೆ ಆಟ ಆಡಕ್ಕೆ ಇನ್ನು ತಮ್ಮನ್ ಕೊಟ್ರೆ ಅವಾಗ ಅಪ್ಪ ಅಮ್ಮ ನಿಮಗ್ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿದ್ಲು.
ಇದು ನಮ್ ಪುಟಾಣಿ ಆಸನ ಅಥವಾ ನಿನ್ನ ಆಸನ ರಾಮಾಚಾರಿ? ಝಾನ್ಸಿ ಬಂದ್ಲು ಅನ್ಸುತ್ತೆ. ಝಾನ್ಸಿ, ಹಾಯ್. ನಿಮ್ಗೆ ಡ್ರೈವರ್ ಬೇಕು ಅಂತ ಹೇಳ್ದಂತೆ. ಆ ಡ್ರೈವರ್ ವಿಷಯ ಮಾತ್ರ ನಮ್ಮ ಮುಂದೆ ತೆಗಿಬೇಡ. ಹಾಗಲ್ಲ ಝಾನ್ಸಿ, ಆ ಡ್ರೈವರ್ ಪೋಸ್ಟ್ಗೆ ನಾನು. ಅವನ್ ವಿಷಯ ತೆಗಿಬೇಡ ಅಂತ ಹೇಳ್ದೆ ತಾನೆ. ಔಟ್. ಇವ್ರಿಗೇನಾಯ್ತಪ್ಪ, ಮೆಂಟಲ್ ಆಡ್ದಂಗ್ ಆಡ್ತಿದ್ದಾಳೆ. ಝಾನ್ಸಿ, ಯಾಕಮ್ಮ ಗೋ ಅಂತ ಇದ್ಯಾ? ಯಾಕೆ ಕೋಪ? ತಾತ, ನನ್ನ ಆಫೀಸಲ್ಲಿ ಯಾರ್ ಮಾತನಾಡಿಬೇಕು? ಡಿಸಿಷನ್ಸ್ ತಗೊಳ್ಬೇಕಾಗಿರೋದು ಯಾರು? ಇದೇನಮ್ಮ ಹೀಗ್ ಕೇಳ್ತೀಯಾ? ನಿನ್ನ ಆಫೀಸಲ್ಲಿ ನೀನೇ ಬಾಸ್. ಒಂದ್ ವೇಳೆ ನಾನೇ ನಿನ್ನ ಆಫೀಸಿಗೆ ಬಂದಾಗ ಕೂಡ ಶಲ್ ಐ ಕಮ್ ಇನ್ ಅಂತ ನಾನು ಕೇಳಬೇಕು. ಒಳಗಡೆ ಬನ್ನಿ ಅಥವಾ ಬೇಡ ಅಂತ ಹೇಳೋಕೆ ಡಿಸಿಷನ್ ನೀನೇ ತಗೋಬೇಕು. ಹಾಗಿದ್ಮೇಲೆ ರಿಜೆಕ್ಟ್ ಮಾಡ್ಬೇಕಾಗಿರೋದು ಯಾರು? ರಿಜೆಕ್ಟ್ ಮಾಡ್ಬೇಕಾಗಿರೋದು ನೀನೇ, ಸೆಲೆಕ್ಟ್ ಮಾಡ್ಬೇಕಾಗಿರೋದು ನೀನೇ. ಆಫ್ಟರ್ ಆಲ್ ಒಂದ್ ಡ್ರೈವರ್ ಕೆಲ್ಸಕ್ ಬಂದವನು ನನ್ನ ಆಫರ್ ನ ರಿಜೆಕ್ಟ್ ಮಾಡಿ ಹೋಗ್ತಾನೆ ಅಂದ್ರೆ ಅವ್ನ್ಗೆಷ್ಟು ಕೊಬ್ಬಿರ್ಬೇಕು ಅಲ್ವಾ? ಹೋಗ್ಲಿ ಬಿಡಮ್ಮ, ಅವನ್ಗೆ ನಿನ್ನ ಕೈ ಕೆಳಗೆ ಕೆಲಸ ಮಾಡಕ್ ಇಷ್ಟ ಇಲ್ಲದೆ ಇರಬಹುದು. ಅದನ್ನ ಹೇಳ್ಬೇಕಾಗಿರೋದು ನಾನು, ರಿಜೆಕ್ಟ್ ಮಾಡ್ಬೇಕಾಗಿರೋದು ನಾನು. ಆದ್ರೆ ನನ್ ಮುಂದೆನೆ ನಿಂತು ಅಷ್ಟೆಲ್ಲ ಮಾತಾಡ್ ಹೋಗ್ತಾನೆ ಅಂದ್ರೆ ಅವನನ್ನ ಮಾತ್ರ ನಾನ್ ಸುಮ್ನೆ ಬಿಡಲ್ಲ ತಾತ.